ಬಳ್ಳಾರಿ ಜೈಲಿನಲ್ಲಿ ಆರೋಪಿ ದರ್ಶನ್ ಪದೇ ಪದೇ ಕಿರಿಕನ್ನ ಮಾಡಿಕೊಳ್ತಾ ಇದ್ದಾರೆ. ಜೈಲಿನ ಟಿವಿ ವಿಚಾರದಲ್ಲಿ ನಟ ದರ್ಶನ್ ಫುಲ್ ಗರಂ ಆಗಿದ್ದಾರೆ ಅನ್ನೋದರ ಕುರಿತಾಗಿ ಈಗ ಮತ್ತೊಂದು ಅಪ್ಡೇಟ್ ಸಿಕ್ಕಿದೆ. ಜೈಲು ನಿಯಮದ ಬಗ್ಗೆ ಜೈಲು ಸಿಬ್ಬಂದಿಗೇನೆ ಪಾಠ ಮಾಡ್ತಾ ಇರುವ ದರ್ಶನ್, ವಿಚಾರಣಾಧೀನ ಕೈದಿಗೆ ಟಿವಿ ಕೊಡೋ ನಿಯಮ ಇದೆ, ನಿಯಮ ಇದ್ರೂ ಕೂಡ ಯಾಕೆ ಟಿವಿಯನ್ನ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿರುವ ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರುವ ಆರೋಪಿಯಾಗಿರುವ ನಟ ದರ್ಶನ್, ಅದಕ್ಕೂನು ಅಂದ್ರೆ ಟಿವಿಗೂನು ಕೋರ್ಟ್ಗೆ ಅರ್ಜಿ ಹಾಕಬೇಕಾ ಅಂತ ದರ್ಶನ್ ಫುಲ್ ಗರಂ ಆಗಿದ್ದಾರಂತೆ. ಚೆನ್ನಾಗಿರೋ ಟಿವಿ ಕೊಡುವಂತೆ ಈಗ ದರ್ಶನ್ ಬಿಗಿಪಟ್ಟು ಹಿಡಿದಿದ್ದಾರೆ. ಹಳೆ ಟಿವಿಯನ್ನ ಕೊಟ್ಟಿದ್ರು, ಈಗ ಅದು ಕೂಡ ಕೆಟ್ಟು ಹೋಗಿದೆ. ಹೀಗಾಗಿ ಚೆನ್ನಾಗಿರುವ ಹೊಸ ಟಿವಿಯನ್ನ ಕೊಡುವಂತೆ ಆರೋಪಿ ದರ್ಶನ್ ಬಿಗಿಪಟ್ಟು ಹಿಡಿದಿದ್ದಾರೆ. ಜೈಲು ಅಧೀಕ್ಷಕ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೊಸ ಟಿವಿ ಕೊಡುವಂತೆ ಆಗ್ರಹಿಸಿದ ನಟ ದರ್ಶನ್. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಪದೇ ಪದೇ ಕಿರಿಕನ್ನ ಮಾಡಿಕೊಳ್ತಾನೆ ಇದ್ದಾರೆ ಅಂತಾನೆ ಹೇಳಬಹುದು. ಸದ್ಯ ಈಗ ಜೈಲಿನ ಟಿವಿ ವಿಚಾರದಲ್ಲಿ ನಟ ದರ್ಶನ್ ಫುಲ್ ಗರಂ ಆಗಿದ್ದು, ಜೈಲು ನಿಯಮದ ಬಗ್ಗೆ ಜೈಲಿನ ಸಿಬ್ಬಂದಿಗಳಿಗೇನೆ ಪಾಠವನ್ನ ಮಾಡಿದ್ದಾರೆ. ವಿಚಾರಣಾಧೀನ ಕೈದಿಗೆ ಟಿವಿ ಕೊಡೋ ನಿಯಮ ಇದೆ ಅಂಡ್ ಟಿವಿಯನ್ನು ಕೂಡ ಕೊಟ್ಟಿದ್ದಾರೆ ಸಿಬ್ಬಂದಿಗಳು, ಬಟ್ ಅದು ಕೆಟ್ಟು ಹೋಗಿದೆ. ಸೊ ಹೀಗಾಗಿ ಹೊಸ ಟಿವಿ ಕೊಡುವಂತೆ ಈಗ ದರ್ಶನ್ ಜೈಲಿನ ಅಧೀಕ್ಷಕರ ಒಟ್ಟಿಗೆ ಮಾತನಾಡಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಇನ್ನು ರೇಣುಕಾಸ್ವಾಮಿಯ ಕೊಲೆ ಆರೋಪಿಗಳಿಗೆ ಮತ್ತೆ 4 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿದ ಕೋರ್ಟ್. ಸೆಪ್ಟೆಂಬರ್ 17ರವರೆಗೂ ಈಗ ರೇಣುಕಾಸ್ವಾಮಿಯ 17 ಮಂದಿ ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೊಲೆ ಆರೋಪಿಗಳಿಗೆ ಮತ್ತೆ 4 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ಸದ್ಯಕ್ಕೆ ರೇಣುಕಾಸ್ವಾಮಿಯ ಕೊಲೆ ಆರೋಪಿಗಳು ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು. ರಾಜ್ಯದ ವಿವಿಧ ಜೈಲಿನಲ್ಲಿ ಆರೋಪಿಗಳಿದ್ದಾರೆ. ಇತ್ತ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವ ನಟ ದರ್ಶನ್ ಟಿವಿ ವಿಚಾರದಲ್ಲಿ ಫುಲ್ ಗರಂ ಆಗಿದ್ದಾರೆ. ನಿಯಮ ಇದೆ, ವಿಚಾರಣಾಧೀನ ಕೈದಿಗೆ ಟಿವಿ ಕೊಡೋ ನಿಯಮ ಇದೆ, ನಿಯಮ ಇದ್ರೂ ಕೂಡ ನೀವು ಯಾಕೆ ಕೊಡ್ತಾ ಇಲ್ಲ, ಅದಕ್ಕೂನು ಕೋರ್ಟ್ಗೆ ಅರ್ಜಿ ಹಾಕಬೇಕಾ, ಚೆನ್ನಾಗಿರೋ ಟಿವಿ ಕೊಡಿ ಅಂತ ದರ್ಶನ್ ಬಿಗಿಪಟ್ಟು ಹಿಡಿದಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು.